ಹಾಯ್ ಹಲೋ ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಈ ದಿವಸ ಸಂಜನಾ ಆನಂದ್ ಅವರು ನಟಿಸಿದ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ 2019ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಎರಡನೇ ಚಿತ್ರ ಮಳೆಬಿಲ್ಲು 2019ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಮೂರನೇ ಚಿತ್ರ ಸಲಗ 2021ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. ನಾಲ್ಕನೇ ಚಿತ್ರ ಕುಷ್ಕ 2021ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಐದನೇ ಚಿತ್ರ ಶೋಕಿವಾಲಾ 2022ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಆರನೇ ಚಿತ್ರ ವಿಂಡೋ ಶೀಟ್ 2022ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಏಳನೇ ಚಿತ್ರ ಸೂತ್ರಧಾರಿ 2023ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಎಂಟನೇ ಚಿತ್ರ ರಾಯಲ್ 2025ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಒಂಬತ್ತನೇ ಚಿತ್ರ ಎಕ್ಕ 2025ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. ಹತ್ತನೇ ಚಿತ್ರ ಹಯಗ್ರೀವ 2026ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. 11ನೇ ಚಿತ್ರ ಮುಧೋಳ್, ಇದು ಅವರ ಅಪ್ಕಮಿಂಗ್ ಮೂವಿಯಾಗಿದೆ. 12ನೇ ಚಿತ್ರ ಕ್ಷತ್ರಿಯ, ಇದು ಕೂಡ ಅಪ್ಕಮಿಂಗ್ ಮೂವಿಯಾಗಿದೆ. ಇನ್ನು ಅವರು 14-15ನೇ ಚಿತ್ರ ತೆಲುಗು ಚಿತ್ರಗಳನ್ನು ನಟಿಸಿದ್ದಾರೆ. ನೇನು మీకు బాగా కావాల్సిన వాడేనే 2022ರಲ್ಲಿ ತೆರೆಕಂಡು ಹಿಟ್ ಆಯಿತು. ಫುಲ್ ಬಾಟಲ್ 2023ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಸಂಜನಾ ಆನಂದ್ರವರು ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರಗಳು. ಇವರ ಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಮತ್ತು ಇವರ ಮುಂಬರುವ ಚಿತ್ರಗಳು ಯಾವುದಾದರೂ ನಿಮಗೆ ಗೊತ್ತಿದ್ದರೆ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.